ಓಂ ಶಾಂತಿ. ಅಮೃತ ವೇಳೆ. ಹೆಸರೇ ಸೂಚಿಸುವ ಹಾಗೆ ಅಮೃತ ವೇಳೆ ಸಮಯ ಏನಿದೆ ಅದು ಭಾಳ ಮಹತ್ವಪೂರ್ಣವಾದಂಥ ಸಮಯ. ಇಡೀ ದಿನದಲ್ಲಿ ನಮಗೆಲ್ರಿಗೂ 24 ಗಂಟೆ ಸಮಯ ಸಿಗುತ್ತೆ. ಅದರಲ್ಲಿ ಬೆಳಗಿನ ಜಾವ, ಅರ್ಲಿ ಮಾರ್ನಿಂಗ್, ಯಾವುದನ್ನು ಭಕ್ತಿ ಮಾರ್ಗದಲ್ಲೂ ಬ್ರಾಹ್ಮ್ಯ ಮುಹೂರ್ತ ಅಂತ ಹೇಳ್ತಾರೆ, 3:30 to 4:45. ಆ 1.25 ಗಂಟೆ ನಮ್ಮ ಜೀವನದಲ್ಲಿ ಭಾಳಷ್ಟು ಬದಲಾವಣೆಯನ್ನು ತರುವಂಥ ಸಮಯ ಅದು. ಹೇಗೆ ಚಾರ್ಜ್ ಮಾಡ್ಕೊಳ್ಳುವಂಥ ಸಮಯ. ಹೇಗೆ ನಾವೆಲ್ಲರೂ ಮೊಬೈಲ್ ಚಾರ್ಜ್ ಮಾಡಿದ್ರೇ ಅದು ಕೆಲಸ ಮಾಡೋದು. ಇಡೀ ದಿನ ನಾನು ಮೊಬೈಲ್ ಯೂಸ್ ಮಾಡಬೇಕಂದ್ರೆ ಬೆಳಗ್ಗೆ 1 hour ಅದನ್ನು ಮಸ್ಟ್ ಆ್ಯಂಡ್ ಶುಡ್ ಚಾರ್ಜ್ ಮಾಡಲೇಬೇಕು. ಹಾಗೆ ಇಡೀ ದಿನ 24 ಗಂಟೆ ನಾನು ಈ ಬಾಡಿನ ಅಥವಾ ಫಿಸಿಕಲಿ ಏನು ಕೆಲಸನ ಮಾಡ್ತೀನಿ, ಅದಕ್ಕೆ 1 hour ನಾನು ಮೆಡಿಟೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಅರ್ಲಿ ಮಾರ್ನಿಂಗ್. ಆ ಬೆಳಗಿನ ಜಾವದ ವಿಶೇಷತೆ ಏನಪ್ಪ ಅಂದರೆ ತುಂಬ ವಾತಾವರಣ ಎಲ್ಲ ಶಾಂತವಾಗಿರುತ್ತೆ, ಎಕ್ದಮ್ ಪೀಸ್ಫುಲ್, ಜೊತೆಗೆ ಪ್ಯೂರ್ ಆಗಿರುತ್ತೆ. ಆ ಸಮಯದಲ್ಲಿ ಎಲ್ಲ ಮನುಷ್ಯಾತ್ಮರು ಕೂಡ ಗಾಢ ನಿದ್ರೆಯಲ್ಲಿ ಮಲಗಿರ್ತಾರೆ. ಬಾಕಿ ಯಾರು ಸಾಧಕರಂತಿರ್ತಾರೆ, ಸಾಧನೆ ಮಾಡುವಂಥವ್ರು, ಅವ್ರು ಮಾತ್ರ ಆ ಸಮಯದಲ್ಲಿ ಎದ್ದು ಕುಳಿತು ನಿದ್ರೆನ ತ್ಯಾಗ ಮಾಡಿ ನಿದ್ರಾಜೀತರಾಗಿ ಆ ಸಮಯದ ಮಹತ್ವಿಕೆಯನ್ನು ಅರ್ಥ ಮಾಡ್ಕೊಂಡಿರೋರು ಆ ಸಮಯನ ಸದುಪಯೋಗ ಮಾಡ್ಕೊಳ್ತಾರೆ. ಆ ಅಮೃತ ವೇಳೆ ಸಮಯ ಪರಮಾತ್ಮನಿಂದ ನೇರವಾಗಿ ಈ ಸೃಷ್ಟಿ ಮೇಲೆ, ನಾವೆಲ್ಲ ಮನುಷ್ಯಾತ್ಮರುಗಳ ಮೇಲೆ ವಿಶೇಷವಾದಂಥ ದೃಷ್ಟಿ ಬೀಳುತ್ತೆ. ಭಗವಂತನ ಒಂದು ದೃಷ್ಟಿಯನ್ನು, ಭಗವಂತನ ಆ ಒಂದು ಸಮಯ ಏನು ನಿಗದಿಪಡಿಸಿದ್ದಾರೆ. ಈಗ ನಾವು ಯಾರಾದರೂ ಡಾಕ್ಟರ್ ಹತ್ರ ಹೋದರೆ ಸಾಮಾನ್ಯವಾಗಿ ನಮಗೆ ಅಪಾಯಿಂಟ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಡೆಂಟಲ್ ಡಾಕ್ಟರ್ ಹತ್ರ ಹೋದರೆ ಅವರು ಟೈಮ್ ಕೊಟ್ಟಿರ್ತಾರೆ, ಈ ಟೈಮಿಂದ ಈ ಟೈಮ್ ಒಳಗಡೆ ನೀವು ನನ್ನನ್ನು ಮೀಟ್ ಮಾಡಿ ಅಂತ. ಆ ಡಾಕ್ಟ್ರು ಏನು ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ ಆ ಟೈಮಲ್ಲೇ ಹೋಗಿ ನಾವು ನಮ್ಮ ಕೆಲಸ ಏನಿದೆ ಮಾಡ್ಕೊಳ್ಬೇಕು. ಹಾಗೆ ಇಡೀ ದಿನದಲ್ಲಿ ಪರಮಾತ್ಮ ನಮಗೆ ಕೊಟ್ಟಿರುವಂಥ ಸಮಯ ಬೆಳಗಿನ ಜಾವ. ಅನೇಕರು 3 o'clock ಎದ್ದೇಳ್ತಾರೆ, ಕೆಲವರು 3:30ಗೂ ಎದ್ದೇಳ್ತಾರೆ, ಕೆಲವರು 4 o'clockಗೂ ಎದ್ದೇಳ್ತಾರೆ. ಅಟ್ಲೀಸ್ಟ್ 1 hour ಅಥವಾ 1.5 hour ನಾವು ಆ ಟೈಮಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ತುಂಬ 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 ಲಾಭದಾಯಕ. ಹಾಗಾಗಿ ಇಡೀ ದಿನ ಮಾಡೋದಕ್ಕೂ ಆ ಸಮಯದಲ್ಲಿ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಅನೇಕರು ಕೇಳ್ಬೋದು, ಇಡೀ ದಿನದಲ್ಲಿ 24 ಗಂಟೆಯಲ್ಲಿ ಯಾವಾಗ ಬೇಕಾದರೂ ಮಾಡ್ಬೋದಲ್ವಾ ಮೆಡಿಟೇಷನನ್ನು ಅಂತ. ಯಾವಾಗ ಬೇಕಾದರೂ ಮಾಡ್ಬೋದು. ರಿಸ್ಟ್ರಿಕ್ಷನ್ ಅಂತಿಲ್ಲ, ಟೈಮಿಂಗ್ಸ್ ಅಂತಿಲ್ಲ. ಆದರೆ ಆ ಬೆಳಗಿನ ಜಾವ ಏನು 1 hour ಅಥವಾ 1.5 hour ನಾವು ಮೆಡಿಟೇಷನ್ ಮಾಡ್ತೀವಿ, ಅಮೃತ ವೇಳೆ ಸಮಯ, ಅದು ಭಾಳ ಪವರ್ಫುಲ್ ಆಗಿರುತ್ತೆ, ಜೊತೆಗೆ ಪೀಸ್ಫುಲ್ ಆಗಿರುತ್ತೆ, ಹಾಗೆ ವರ್ತ್ಫುಲ್ ಆಗಿರುತ್ತೆ. ಹಾಗಾಗಿ ಆ ಸಮಯನ ಸದುಪಯೋಗ ಪಡಿಸ್ಕೊಳ್ಬೇಕು. ಸ್ವಲ್ಪ ನಿದ್ರೆನ ತ್ಯಾಗ ಮಾಡಬೇಕಾಗತ್ತೆ, ನಿದ್ರಾಜೀತರಾಗಬೇಕಾಗತ್ತೆ. ಹೇಗೆ ನಾವೆಲ್ಲರೂ ಲೌಕಿಕವಾಗಿ ಸ್ಟಡಿ ಮಾಡೋವಂಥ ಟೈಮಲ್ಲಿ ಬೆಳಗ್ಗಿನ ಜಾವ ಅರ್ಲಿ ಮಾರ್ನಿಂಗ್ ಎದ್ದು ಓದಿದ್ರೆ ಮೈಂಡ್ ಫ್ರೆಶ್ ಆಗಿರುತ್ತೆ. ಆವಾಗ ವಿದ್ಯೆ ಏನು ಓದಿರ್ತೀವಿ ಅದೆಲ್ಲ ತುಂಬ ಚೆನ್ನಾಗಿ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತ ಹೇಳ್ತಾ ಇದ್ರು. ಹಾಗೆ ನಾವು ಬೆಳಗಿನ ಜಾವ ಎದ್ದು ಪರಮಾತ್ಮನ ನೆನಪು ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ ಮನಸ್ಸು ಹಗುರವಾಗಿರುತ್ತೆ, ನಿರ್ಮಲವಾಗಿರುತ್ತೆ, ಜೊತೆಗೆ ಮನಸ್ಸು ಶಕ್ತಿಶಾಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮನಸ್ಸನ್ನು ಶಕ್ತಿಶಾಲಿ ಮಾಡ್ಕೊಳ್ಳಿಕ್ಕೋಸ್ಕರ ಈ ಮೆಂಟಲಿ ಎಕ್ಸಸೈಸ್ ಅಥವಾ ಮೆಂಟಲಿ ಜಿಮ್
ಮೆಂಟಲಿ ಮೆಡಿಟೇಷನ್ ಇದು ತುಂಬ 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 ಯೂಸ್ಫುಲ್. ಹಾಗಾಗಿ ನಾವೆಲ್ಲರೂ ಕೂಡ ಈಗ ಆ ಸಮಯದ ಮಹತ್ವಿಕೆಯನ್ನು ತಿಳ್ಕೊಂಡು ಆ ಸಮಯನ ಸದುಪಯೋಗ ಪಡಿಸ್ಕೊಳ್ಳೋಣ. ಒಂದು ಅರ್ಧ ಗಂಟೆಗಳ ಕಾಲ ತಮ್ಮ ಎಲ್ಲ ಬಾಹಿರಿಕ ಜಗತ್ತಿನ ಸಾಂಸಾರಿಕ ವಿಚಾರಗಳನ್ನು ಬದಿಗಿಟ್ಟು ಪರಮಾತ್ಮನ ಚಿಂತನೆ, ಆತ್ಮಚಿಂತನೆ, ಸ್ವಚಿಂತನೆಗೋಸ್ಕರ ತಮ್ಮ ಅರ್ಧ ಗಂಟೆ ಸಮಯನ ತಮಗಾಗಿ, ತಮ್ಮ ಆತ್ಮ ಉನ್ನತಿಗಾಗಿ ಮೀಸಲಾಗಿಡಿ ಅಂತ ಹೇಳ್ಕೊಳ್ತಾ, ಈಗ ನಮ್ಮ ಮನಸ್ಸಿನಲ್ಲೇ ನಾವು ಯಾವ ರೀತಿ ಚಿಂತನೆಯನ್ನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡೋಣ. ಓಂ ಶಾಂತಿ. ಪ್ರಶಾಂತವಾದ ಶೀತಲ ವಾತಾವರಣದಲ್ಲಿ ಆತ್ಮಸ್ಥಿತಿಯಲ್ಲಿ ಸ್ಥಿತನಾಗಿ ಸಂಪೂರ್ಣ ಆತ್ಮಾಭಿಮಾನಿಯಾಗಿ ಆತ್ಮಚಿಂತನೆ ಮಾಡುತ್ತಾ ಪರಮಾತ್ಮನ ಅನುಭೂತಿ ಮಾಡುತ್ತಾ ನಿದ್ರಾಜೀತನಾಗಿ ನಾನಾತ್ಮ ಎಷ್ಟು ಪ್ರಶಾಂತವಾದ ಶಾಂತಿಯ ಅನುಭವದಿಂದ ನಾನಾತ್ಮ ನನ್ನ ಮೂಲ ಮನೆ ಪರಂಧಾಮದಲ್ಲಿ ಪರಮಧಾಮ ನಿವಾಸಿಯಾದ ನನ್ನ ತಂದೆ ಸರ್ವಶಕ್ತಿವಂತ, ಸರ್ವಶ್ರೇಷ್ಠ, ಸರ್ವಮಾನ್ಯ, ಸರ್ವೋತ್ತಮ, ಸರ್ವಜ್ಞನೂ ಆದ ನನ್ನ ತಂದೆ ಪರಂಪಿತ ಪರಮಾತ್ಮ ಸತ್ಯಂ ಶಿವಂ ಸುಂದರನೂ ಆದ ನಿರಾಕಾರಿ ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮ ಜ್ಞಾನ ಸೂರ್ಯ ಉದಯವಾಗಿ ಜಗತ್ತಿನ ಅಜ್ಞಾನದ ಅಂಧಕಾರದ ಕತ್ತಲೆಯನ್ನು ದೂರ ಮಾಡಲು ಈ ಜಗತ್ತಿಗೆ ಅವತರಿತನಾಗಿದ್ದಾರೆ. ನಿರಾಕಾರಿಯಾದ ತಂದೆ ನಿರಂಕಾರಿಯಾಗಿ ನಾವು ಮಕ್ಕಳ ಸೇವೆಯನ್ನು ಮಾಡಲು ಸಾಕಾರ ಜಗತ್ತಿನಲ್ಲಿ ಸಾಕಾರ ತನುವಿನಲ್ಲಿ ಅವತರಣೆಯಾಗಿದ್ದಾರೆ.
ಜಗತ್ತಿನ ಎಲ್ಲ ಆತ್ಮಗಳು ತಮ್ಮದೇ ಆದ ಶರೀರವನ್ನು ಪಡೆದು ಜನನ ಮರಣ ಚಕ್ರದಲ್ಲಿ ಬಂದು ಪುನರ್ಜನ್ಮದಲ್ಲಿ ಬಂದು ಪಾತ್ರ ಮಾಡುತ್ತಾ ಸತೋ ರಜೋ ತಮೋ ಪ್ರಧಾನದಲ್ಲಿ ಬರುತ್ತಾರೆ. ನಿರಾಕಾರಿ ತಂದೆ ಮಾತ್ರ ದೇಹದಲ್ಲಿ ಅವತರಣೆಯಾಗುತ್ತಾರೆ. ಬ್ರಹ್ಮಾರವರ ಶರೀರವನ್ನು ಮಾಧ್ಯಮವಾಗಿಟ್ಟುಕೊಂಡು ನಾವೆಲ್ಲ ಆತ್ಮಗಳ ಕಲ್ಯಾಣಕ್ಕಾಗಿ, ಉದ್ಧಾರಕ್ಕಾಗಿ, ಏಳಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾರೆ. ಈಗ ನಾನಾತ್ಮ ನನ್ನ ತಂದೆಯ ಯಥಾರ್ಥ ಪರಿಚಯವನ್ನು ಪಡೆದು ಅವರ ಜೊತೆ ಸರ್ವ ಸಂಬಂಧದ ಅನುಭವ ಮಾಡುತ್ತಿದ್ದೇನೆ. ಪರಮಾತ್ಮ ನನಗೆ ತಂದೆಯಾಗಿ ಆಸ್ತಿಯನ್ನು ನೀಡುತ್ತಿದ್ದಾರೆ. ಬೇಹದ್ ವಿಶ್ವದ ರಾಜ್ಯಭಾರವನ್ನು ನೀಡುತ್ತಿದ್ದಾರೆ. ಶಿಕ್ಷಕನಾಗಿ ಆತ್ಮ ಪರಮಾತ್ಮ ಸೃಷ್ಟಿ ಚಕ್ರದ ಜ್ಞಾನವನ್ನು ನೀಡಿ ಶ್ರೇಷ್ಠ ಸನ್ಮಾರ್ಗದಲ್ಲಿ ಮಾರ್ಗದರ್ಶಿಯಾಗಿ ಕರೆದೊಯ್ಯುತ್ತಿದ್ದಾರೆ. ಸದ್ಗುರುವಾಗಿ ಗತಿ ಸದ್ಗತಿಯ ಮಾರ್ಗವನ್ನು ತೋರುತ್ತಿದ್ದಾರೆ. ನನ್ನ ಎಲ್ಲ ಕಷ್ಟ ಸುಖಗಳಿಗೆ ಸತ್ಯವಾದ ಮಿತ್ರನಾಗಿ ಮನಸ್ಸಿಗೆ ಸಾಂತ್ವನವನ್ನು ನೀಡುವ ಸತ್ಯ ಸ್ನೇಹಿತನಾಗಿದ್ದಾನೆ. ತಾಯಿಯಾಗಿದ್ದಾನೆ. ಪ್ರತಿದಿನ ಮಕ್ಕಳನ್ನು ಶಕ್ತಿಶಾಲಿ ಮಾಡಲು ಜ್ಞಾನಾಮೃತವನ್ನು ಕುಡಿಸುತ್ತಿದ್ದಾನೆ. ಸತ್ಯವಾದ ಪ್ರಿಯತಮನಾಗಿದ್ದಾನೆ.
ಈ ವಿನಾಶಿ ಪ್ರಪಂಚದ ಆಕರ್ಷಣೆಯಿಂದ ಬಿಡಿಸಿ ಪ್ರೀತಿ ಸಾಗರನ ಪ್ರೀತಿಯ ಅನುಭವ ಮಾಡಿಸುತ್ತಿದ್ದಾನೆ. ನಾನಾತ್ಮ ಪ್ರೇಮ ಸಾಗರನಲ್ಲಿ ಲವಲೀನಾಗಿದ್ದೇನೆ. ಸತ್ಯ ಸತ್ಯ ಪ್ರಿಯತಮನಾಗಿದ್ದಾನೆ. ಸರ್ವ ಸಂಬಂಧದ ಅನುಭವವನ್ನು ನಾನು ಪರಮಾತ್ಮನಿಂದ ಮಾಡುತ್ತಿದ್ದೇನೆ. ಯಾವುದೇ ಸಂಬಂಧಗಳು ಇಲ್ಲ ಎಂಬ ಕೊರತೆಯನ್ನು ನೀಗಿಸಿದ್ದಾರೆ. ಯಾರಲ್ಲೂ ಹೇಳಿಕೊಳ್ಳಲಾಗದ ಮನಸ್ಸಿನ ವಿಚಾರಗಳನ್ನು ಕೇಳುವ ಮನದೇವನಾಗಿದ್ದಾನೆ. ನನ್ನ ಸತ್ಯ ಸ್ನೇಹಿತನಾಗಿದ್ದಾನೆ. ಸ್ನೇಹಿತನಿಗೆ ಮತ್ತೊಬ್ಬ ಸ್ನೇಹಿತನ ನಿಶಕ್ತತೆಯನ್ನು ನೋಡಲು ಇಷ್ಟವಾಗುವುದಿಲ್ಲ. ಹಾಗಾಗಿ ತನ್ನಲ್ಲಿರುವ ಎಲ್ಲ ವಿಶೇಷತೆ, ಶಕ್ತಿ, ಗುಣಗಳನ್ನು ತುಂಬಿ ನನ್ನನ್ನು ಕೂಡ ತನ್ನಂತೆ ಸಮಾನ ಮಾಡಿಕೊಳ್ಳುತ್ತಿದ್ದಾನೆ. ನೀವು ಪ್ರೇಮ ಸಾಗರ, ನಾನು ಪ್ರೇಮ ಸ್ವರೂಪಿ ಆತ್ಮ. ಜಗತ್ತೇ ಇಂದು ಪ್ರೀತಿಯ ಮೇಲೆ ನಿಂತಿದೆ. ಸಕಲ ಜೀವರಾಶಿಗಳಿಗೂ ಪ್ರೀತಿಯಿಂದ ನಡೆಸಿಕೊಳ್ಳುವ ಪ್ರೀತಿಯ ಸಾಗರ ನನ್ನ ಶಿವಬಾಬಾ. ಎಲ್ಲವೂ ಪ್ರೀತಿಯಿಂದ ಸುಲಭವಾಗಿ, ಸಹಜವಾಗಿ, ಸರಳವಾಗಿ ನಡೆಯುತ್ತದೆ ಎಂಬ ಏಕ ಮಂತ್ರವನ್ನು ಕಲಿಸಿರುವಿರಿ. ಪ್ರೀತಿಯೇ ಎಲ್ಲದಕ್ಕೂ ಆಧಾರ. ನಾನು ಪ್ರೇಮ ಸ್ವರೂಪಿ ಆತ್ಮ. ನನ್ನ ವ್ಯವಹಾರ, ನನ್ನ ಮಾತು, ನನ್ನ ದೃಷ್ಟಿ, ನನ್ನ ಕರ್ಮ ಎಲ್ಲವೂ ಕೂಡ ಪ್ರೇಮ ಸ್ವರೂಪದಿಂದ ಕೂಡಿದೆ. ಎಲ್ಲರೂ ನಮ್ಮವರು. ಇವರು ನಮ್ಮವರು ಎನ್ನುವ ಪ್ರೀತಿ ಆತ್ಮಗಳಿಗೆ ಅನುಭವವಾಗುತ್ತಿದೆ.
ಎಲ್ಲರೂ ಒಬ್ಬ ತಂದೆ, ನಿರಾಕಾರಿ ತಂದೆಯ ನಿರಾಕಾರಿ ಆತ್ಮಗಳು. ದೇಹಕ್ಕೆ ತಕ್ಕಂತೆ ಪಾತ್ರವನ್ನು ಮಾಡುತ್ತಾ ಈ ದೇಹದಿಂದ ಭಿನ್ನವಾದ ಶಾಂತಿ ಶೀತಲ ಅನುಭವವನ್ನು ನಾನು ಮಾಡುತ್ತಿದ್ದೇನೆ. ಶಕ್ತಿಶಾಲಿ ಮನಸ್ಸನ್ನು ಹೊಂದಿದ್ದೇನೆ. ನಾನಾತ್ಮ ಮನಸ್ಸಿನಿಂದ ಶ್ರೇಷ್ಠ ಚಿಂತನೆಯಿಂದ ಪರಮಾತ್ಮನ ಗುಣಶಕ್ತಿಗಳನ್ನು ನನ್ನಲ್ಲಿ ಅನುಭವ ಮಾಡುತ್ತಿದ್ದೇನೆ. ನಾನಾತ್ಮ ನನ್ನ ಮೂಲ ಗುಣಗಳಲ್ಲಿ ಸ್ಥಿತನಾಗುತ್ತಿದ್ದೇನೆ. ನಾನು ಶಾಂತ ಸ್ವರೂಪಾತ್ಮ, ಪ್ರೇಮ ಸ್ವರೂಪ ಆತ್ಮ, ಆನಂದ ಸ್ವರೂಪ ಆತ್ಮ, ಸುಖ ಸ್ವರೂಪ ಆತ್ಮ, ಶಕ್ತಿ ಸ್ವರೂಪ ಆತ್ಮ, ಜ್ಞಾನ ಸ್ವರೂಪಿ ಆತ್ಮ, ಪವಿತ್ರತಾ ಸ್ವರೂಪಿ ಆತ್ಮನಾಗಿದ್ದೇನೆ. ನಾನು ನನ್ನ ನಿಜ ಗುಣ ಆತ್ಮದ ಮೂಲ ಸಂಸ್ಕಾರದಲ್ಲಿ ಪುನಃ ಬರುತ್ತಿದ್ದೇನೆ. ನಾನಾತ್ಮ ಶಬ್ದದಿಂದ ಮುಕ್ತನಾಗಿ ನಿಶ್ಶಬ್ದತೆಯ ಆಳವಾದ ಶಾಂತಿಯ ಅನುಭವ ಮಾಡುತ್ತಿದ್ದೇನೆ. ಎಲ್ಲ ಪ್ರಯೋಗಗಳಿಗೂ ಸಂಶೋಧನೆಗಳಿಗೂ ಮೂಲ ಆಧಾರ ಶಾಂತಿಯಾಗಿದೆ. ಪವಿತ್ರತೆಯಾಗಿದೆ. ಪವಿತ್ರ ವಾತಾವರಣ, ಪವಿತ್ರ ಮನಸ್ಥಿತಿಯಿಂದ ಯಾವುದೇ ವಿಕಾರಿ ಪತಿತ ಆತ್ಮಗಳನ್ನು ಕ್ಷಣ ಮಾತ್ರದಲ್ಲಿ ದೃಷ್ಟಿಯಿಂದ ಪರಿವರ್ತನೆ ಮಾಡುವ
ಸರ್ವಶಕ್ತಿವಂತ ಪರಮಾತ್ಮ ನಿಮ್ಮ ದೃಷ್ಟಿಯಿಂದ ಇಡೀ ಪತಿತ ಸೃಷ್ಟಿಯೇ ಪಾವನವಾಗುತ್ತಿದೆ. ಎಲ್ಲರೂ ಧನ್ಯತೆಯ ಅನುಭವವನ್ನು ಮಾಡುತ್ತಿದ್ದಾರೆ. ಇದೆಂತಹ ಅಲೌಕಿಕ ಅನುಭವವಾಗಿದೆ. ಪ್ರಕೃತಿಯೂ ಕೂಡ ನನಗೆ ಸಹಯೋಗಿಯಾಗಿದೆ. ಪ್ರಕೃತಿಯ 5 ತತ್ವಗಳು ಕೂಡ ಶಾಂತವಾಗಿದೆ, ಶೀತಲವಾಗಿದೆ. ವಾತಾವರಣ ಕೂಡ ಶಕ್ತಿಶಾಲಿಯಾಗಿದೆ. ನಾನಾತ್ಮ ನನ್ನ ಎಲ್ಲ ಸಹೋದರ ಆತ್ಮಗಳಿಗೆ ನಾನು ಪಡೆದ ಗುಣಶಕ್ತಿಗಳನ್ನು ತರಂಗಗಳ ಮುಖಾಂತರ ಸಕಾಶ್ನ ಮೂಲಕ ಅವರೆಲ್ಲರಿಗೂ ಹರಡುತ್ತಿದ್ದೇನೆ. ನನ್ನ ಸ್ನೇಹಿತ ಸ್ವಯಂ ಪರಮಾತ್ಮನಾಗಿದ್ದಾನೆ. ನನ್ನ ಪ್ರಿಯತಮನಾಗಿದ್ದಾನೆ. ಸರ್ವ ಸಂಬಂಧಿಯಾಗಿದ್ದಾನೆ. ಓಂ ಶಾಂತಿ ಶಾಂತಿ ಶಾಂತಿ.